ಕೂಡ ಈ ಕ್ಷೇತ್ರ ಕಟ್ಟಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ತುಳುನಾಡು ಜನ ಇರ್ಬೋದು, ಮೈಸೂರು ಭಾಗದಿರ್ಬೋದು, ಬೆಂಗಳೂರು ಭಾಗ ಇರ್ಬೋದು, ನಾನಾ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ₹1 ಕಾಯಿನು ಹಾಕು ಅಂತ ಅವರು ಕೇಳಲ್ಲ, ಹಾಕಬೇಕು ಅಂತ ಬಂದವ್ರಿಗೂ ಮನಸ್ಸಿರುತ್ತೆ ಇರೋದು ನಮ್ಗೆ ಗೊತ್ತಿಲ್ಲ. ಬಟ್ ನಾನಂತೂ ಹಾಕಿಲ್ಲ ಸರ್. ನಾನು ಹಾಕದೆ 2 ಕೋಡುಗೋಳೆ, ಕೈಲಾದರೆ 1 ಹುನರ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇ ನಮ್ಮ 16 ಗ್ರಾಮದಲ್ಲಿ ಈಗ ಒಂದು 4 ತಿಂಗಳ ಹಿಂದೆ ನಮ್ಮ ಮೈಸೂರಿನಲ್ಲಿದ್ದಂತಹ ಕೊರಗಜ್ಜನ ದೇವಸ್ಥಾನ ಈ 16 ಗ್ರಾಮದಲ್ಲಿ ಓಪನ್ ಆಗಿದೆ. ನಾವು ಸುಮಾರು ದಿವಸದಿಂದ ಕೊರಗಜ್ಜ ದೇವಸ್ಥಾನದ ದರ್ಶನ ಮಾಡಬೇಕು, ಆ ಸ್ವಾಮಿ ದರ್ಶನ ಮಾಡಬೇಕಂತ ಕಾಯ್ತಾ ಇದ್ದೆ. ಅದಕ್ಕೆ ಇವತ್ತು ಕಾಲ ಕೂಡ ಬಂದಿದೆ. ಇವತ್ತು ಈಗ ನಾನು ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಈ ಕೊರಗಜ್ಜ ದೇವಸ್ಥಾನನ ತೋರಿಸಿ, ಇಲ್ಲಿ ಯಾವ್ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಿಸ್ತಾರೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ದೇವಸ್ಥಾನದ ಒಳಗಡೆ ಬರ್ತಿದ್ದಾಗೇ ಪಕ್ಕದಲ್ಲಿ ಒಂದು ಚಿಕ್ಕ ಅಂಗಡಿ ಇದೆ. ಆ ಅಂಗಡಿಯಲ್ಲಿ ದೇವರಿಗೆ ಬೇಕಾದಂಥ ಪೂಜಾ ಸಾಮಗ್ರಿಗಳು ಏನೇನಿರುತ್ತೆ ಅದೆಲ್ಲ ಕೂಡ ಸಿಗ್ತವೆ. ನೋಡಿ, ಇಲ್ಲಿ ಚಕ್ಲಿ, ವಿಳ್ಯದೆಲೆ, ಹೂವು, ಹಣ್ಣು, ಕಾಯಿ, ಗನ್ಕಡ್ಡಿ, ಕರ್ಪೂರ ಇದಿಷ್ಟು ಕೂಡ ಈ ಅಂಗಡಿಯಲ್ಲಿ ಮಾರ್ತಾರೆ. ಅದನ್ನು ತಗೊಂಡು ಹೋಗ್ಬಿಟ್ಟು ನೋಡಿ, ಗರ್ಭಗುಡಿ ಇದು. ಇಲ್ಲಿ ಪೂಜೆಗೆ ಕೊಟ್ಟರೆ ಪೂಜಾರಿಗಳು ಪೂಜೆಯನ್ನು ಮಾಡಿ ಕೊಡ್ತಾರೆ. ಅಜ್ಜರಿಗೆ ಪ್ರಿಯವಾದಂತಹ ಚಕ್ಲಿ ಮತ್ತು ಮದ್ಯಪಾನ, ಎಳನೀರು, ವಿಳ್ಯದೆಲೆ, ಅಡಕೆ, ಬೀಡ ಇಂಥ ಪ್ರಿಯವಾದ ವಸ್ತುಗಳನ್ನ ಇಟ್ಟು ದಿನನಿತ್ಯ ಪೂಜೆ ಮಾಡ್ತಾರೆ. ಮತ್ತು ವಿಶೇಷ ಬುಧವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ವಿಶೇಷವಾದ ಪೂಜೆಗಳು ಮಾಡ್ತಾರೆ. ನಮ್ಮ ಮನಸ್ಸಿನಲ್ಲಿರುವಂಥ ಆಸೆಗಳು ಈಡೇರಬೇಕು ಅಂತಂದರೆ, ಮತ್ತು ನಮಗೆ ಯಾವುದೇ ರೀತಿಯ ತೊಂದರೆಗಳು, ಕಷ್ಟಗಳು ಬರದೇ ಇರಲಿ ಅಂತ ಅಂದ್ಬಿಟ್ಟು ನಾವು ಅಜ್ಜರ ಹತ್ರ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ಇಲ್ಲಿರೋಂತಹ ಪೂಜಾರಿಗೆ ನಾವು ಅದನ್ನು ಹೇಳಿದ್ರೆ ಅವರು ಅಜ್ಜರ ಹತ್ರ ಪ್ರಾರ್ಥನೆ ಮಾಡಿ ನಮಗೆ ವಿಳ್ಯದೆಲೆ ಮತ್ತು ಕಪ್ಪು ಕೊಡ್ತಾರೆ. ನಮ್ಮ ಮೇಲೆ ಅಜ್ಜರ ಆಶೀರ್ವಾದ ಇದೆ. ನಾವು ಏನೇ ಕೆಲಸ ಕಾರ್ಯಗಳು ಮಾಡಿದ್ರೂ ಕೂಡ ಅಜ್ಜ ಅದರ ಬೆನ್ನ ಹಿಂದೆ ನಿಂತು ಆ ಕಾರ್ಯವನ್ನು ಯಶಸ್ವಿಗೊಳಿಸ್ತಾರೆ ಎನ್ನುವುದು ಇದರ ಅರ್ಥ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಆ ಭಗವಂತನ ಮುಂದೆ ನಿಂತರೆ ಏನು ಕೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಮೂಕ ವಿಸ್ಮಿತರಾಗಿ ನಿಂತುಬಿಡ್ತೀವಿ. ಇದು ಈ ಕೊರಗಜ್ಜನ ಒಂದು ದೈವಶಕ್ತಿ ಅನಿಸುತ್ತೆ. ತೇಜುಕುಮಾರ್ ಅಂತ ಮುಖ್ಯ ಅರ್ಚಕರಾಗಿ ಅಜ್ಜನ ಸೇವೆ ಮಾಡ್ತಾಯಿದ್ದೀನಿ. ನಾನು ಮೂಲತಃ ಮೈಸೂರು ಜಿಲ್ಲೆಯಲ್ಲಿದ್ದಂತಹ ಒಂದು ಕೇರಗಳಿ ಗ್ರಾಮದಲ್ಲಿ ಲಿಂಗಾಮದಿಪಾಳ್ಯ ಎಂಬ ಗ್ರಾಮದಲ್ಲಿ ವಾಸವಾಗಿದೆ. ನಂತರ ಇಲ್ಲಿ ದೈವಸ್ಥಾನ ಬದಲಾವಣೆ ಆದ್ದರಿಂದ ಇದೇ 16 ಗ್ರಾಮದಲ್ಲಿ ಒಂದು ಬಾಡಿಗೆ ಮನೆ ಇದ್ದು ಒಂದು ವಾಸ ಮಾಡ್ತಾಯಿದ್ದೀವಿ ಸಂಸಾರ ಸಮೇತ. ಪ್ರತಿದಿನ ಇಲ್ಲಿ ಬೆಳಿಗ್ಗೆ 8:30ಯಿಂದ ಸಂಜೆ 7 ಗಂಟೆವರೆಗೂ ಕೊರಗಜ್ಜನ ಒಂದು ಪೂಜೆ ಪುನಸ್ಕಾರ, ಒಂದು ಪ್ರಾರ್ಥನೆ ನಡೀತಾ ಇರುತ್ತೆ. ಪ್ರತಿದಿನ ನಡೆಯುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ಇರ್ಬೋದು, ಶನಿವಾರ ಭಾನುವಾರ ವಿಶೇಷವಾಗಿ ಬೇರೆ ಭಾಗದಿಂದ ಬಂದು ಜನ ಇಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅಜ್ಜನ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಮೈಸೂರಿನಲ್ಲಿದ್ದಂತಹ ಒಂದು ಕೇರಗಳಿ ಗ್ರಾಮದಲ್ಲಿತ್ತು. ಆ ಗ್ರಾಮದಲ್ಲಿದ್ದಂಥ ಒಂದು ಕೊರಗಜ್ಜನ ದೈವಸ್ಥಾನ ಅಲ್ಲಿ ರಾಜಕಲೆ ಬಂದರಿಂದ ತೆರವಾಯಿತು. ನಂತರ ಇಲ್ಲಿ 16 ಗ್ರಾಮದಲ್ಲಿ ಸಾರ್ವಜನಿಕ ಭಕ್ತಾದಿಗಳ ಸಹಕಾರದಿಂದ ಒಂದು ಸ್ವಂತ ಒಂದು ಜಾಗ ಮುಖಾಂತರ ಒಂದು ಕೊರಗಜ್ಜನ ದೇವಸ್ಥಾನ ಮತ್ತೆ ಮರುಪ್ರತಿಷ್ಠಾಪನೆ ಮಾಡಿ ಒಂದು 4 ತಿಂಗಳಾಯಿತು. 4 ತಿಂಗಳಿಂದ ತುಂಬ ಜನ ಭಕ್ತಾದಿಗಳು ಎಲ್ಲ ಕಡೆಯಿಂದ ಬಂದು ಕೂಡ ಸಹಕಾರ ಮಾಡ್ತಿದ್ದಾರೆ. ಅದೇ ರೀತಿ ಹೇಗೆ ಮೈಸೂರಲ್ಲಿ ಅಜ್ಜನ ದರ್ಶನ ಮಾಡ್ತಿದ್ರು, ಅಜ್ಜನ ಹತ್ರ ಹೇಗೆ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಿದ್ರು, ಅದೇ ರೀತಿ ಇದೇ ಗ್ರಾಮಕ್ಕೂ ಕೂಡ ಬಂದು ಪ್ರಾರ್ಥನೆ ಮಾಡಿಕೊಂಡು ಕೊರಗಜ್ಜನ ಒಂದು ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ.
ಯಾವುದೇ ರೀತಿಯಲ್ಲಿ ಹಣಕಾಸು ವ್ಯವಹಾರ ಆಡಂಬರದ ಭಕ್ತಿ ಯಾವುದೂ ಇಲ್ಲ. ಇಲ್ಲಿ ಭಕ್ತಿಯಿಂದ ಅವರೇ ಬರ್ತಾರೆ, ಅಜ್ಜನಿಗೆ ಪ್ರಾರ್ಥನೆ ಮಾಡಿ ಬೀಡ ಚಕ್ಲಿ ಇಟ್ಟು ಅಜ್ಜನ ಒಂದು ಕರಿಗಂಧ ಇಸ್ಕೊಂಡು ಭಕ್ತಿಯಿಂದ ಸೇವೆ ಮಾಡಿ ಹೋಗ್ತಾ ಇದ್ದಾರೆ. ಅದಾದಮೇಲೆ ಪ್ರತಿಯೊಬ್ಬರು ಕೂಡ ಈ ಕ್ಷೇತ್ರ ಕಟ್ಟಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ತುಳುನಾಡು ಜನ ಇರ್ಬೋದು, ಮೈಸೂರು ವಿಭಾಗದಿರ್ಬೋದು, ಬೆಂಗಳೂರು ಭಾಗ ಇರ್ಬೋದು, ಎಲ್ಲ ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ಬಂದಂತಹ ಭಕ್ತಾದಿಗಳು. ಹಿಂದೆ ನಾನು ಯಾರ ಹತ್ರನೂ ಏನೂ ಕೇಳೋಕ್ಕೆ ಹೋಗ್ತಿರಲಿಲ್ಲ. ತದನಂತರ ಒಂದು ತೆರವಾದ ಮೇಲೆ ಭಕ್ತಾದಿಗಳೇ ಇದಕ್ಕೆಲ್ಲ ಸಹಕಾರ ಮಾಡಿ ಒಂದು ಕ್ಷೇತ್ರ ಕಟ್ಟಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಜ್ಜನಿಗೆ ಯಾವುದೇ ಆಡಂಬರ ಇಲ್ಲ. ಅವರಿಗೆ ಒಂದು ಭಕ್ತಿಯ ಒಂದು ಮನಸ್ಸಿನ ಒಂದು ಭಕ್ತಿಗೆ ಅಜ್ಜ ಯಾವ ರೀತಿಯ ಒಂದು ಆತ್ಮದ ಭಕ್ತಿ, ನಮ್ಮ ಒಂದು ಕೋರಿಕೆ, ಆ ಕೋರಿಕೆ ಏನಿದೆಯೋ ಆ ಅಜ್ಜನ ಹತ್ರ ಒಂದು ಪ್ರಾರ್ಥನೆ ಮಾಡಿ ಹೋದರೆ ಸಾಕು. ಅಜ್ಜ ನನಗೆ ಈ ಥರ ಕೆಲಸ ಆಗಬೇಕು, ಒಳ್ಳೇದು ಮಾಡಿ, ಒಳ್ಳೆಯದಾದರೆ ನಿಮಗೆ ಇಷ್ಟವಾದ ಒಂದು ಬೀಡನೋ, ಒಂದು ಚಕ್ಲಿನೋ, ಒಂದು ಎಳ್ಳೀರೋ, ಒಂದು ಶೇಂದಿನೋ, ಒಂದು ಡ್ರಿಂಕ್ಸು ಅಥವಾ ಮದ್ಯ, ಒಂದು ಹೂವಿನ ಹಾರ ಅಥವಾ ಒಂದು ಬಿಡಿ ಹೂವು, ಒಂದು ಕೋಳಿ ಅಥವಾ ಒಂದು ಹಗೆಲು ಸೇವೆ, ಇದರಲ್ಲಿ ಏನಾದ್ರು ಒಂದು ಹರಕೆ ರೂಪವಾಗಿ ನೀಡ್ತೀನಿ ಅಜ್ಜ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಸಾಕು. ಅದರ ಅಜ್ಜ ಒಂದು ಆಶೀರ್ವಾದ ಮಾಡ್ತಾರೆ. ಸ್ವಾಮಿ ಕೊರಗಜ್ಜ ದೈವಸ್ಥಾನ 16 ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ಒಂದು 16 ಗ್ರಾಮದ ಒಂದು ದೈವಸ್ಥಾನ ಇರುವುದು. ಮೂಲತಃ ನೀವು ನಗರ ಬಸ್ ನಿಲ್ದಾಣದಿಂದ ಸುತ್ತೂರು ಬಸ್ ಅಂದರೆ ಬಸ್ ನಂಬರು 205 ಈ ಬಸ್ ಮುಖಾಂತರ ಬರ್ಬೋದು. ಅಥವಾ RMC ಮಾರ್ಕೆಟ್, APMC ಮಾರ್ಕೆಟ್ ಹಿಂದ್ಗಡೆ ಹೊಸುಂಡಿ ಸರ್ಕಲ್ ಅಂತಿದೆ. ಹೊಸುಂಡಿ ಮಾರ್ಗವಾಗಿ ಮೈಸೂರು ವರ್ತುಲ ರಸ್ತೆ ಮುಖಾಂತರ ಚಾಮುಂಡಿ ಬೆಟ್ಟದ ಒಂದು ಮಾರ್ಗದ ಮುಖಾಂತರ ಕೊರಗಜ್ಜನ ದೇವಸ್ಥಾನಕ್ಕೆ ವಾಹನದಲ್ಲಿ ಬರ್ಬೋದು. ಗೂಗಲ್ ಲೊಕೇಶನ್ ಇದೆ, ಅದರಲ್ಲಿ ಸ್ವಾಮಿ ಕೊರಗಜ್ಜ ದೈವಸ್ಥಾನ 16 ಗ್ರಾಮ ಅಂತ ಸರ್ಚ್ ಮಾಡಿ ಆ ಗೂಗಲ್ ಲೊಕೇಶನಲ್ಲಿ ಬರುತ್ತೆ. ಸರ್ವ ಭಕ್ತಾದಿಗಳು ಕೂಡ ಒಳ್ಳೆಯದಾಗಲಿ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಬಾಳೆಲೆ ಕುಮಾರ್ ಅಂತ. ನಾವು ಟಿ ನರಸೀಪುರದಲ್ಲಿರೋದು. ನೀವು ಪ್ರತಿ ವಾರ ಬರ್ತೀರಾ ಇಲ್ಲಿ? ಖಂಡಿತ ಬರ್ತೀವಿ ಸರ್. ನನಗೆ ಬರೋಕ್ಕೆ ಕಾರಣ ಏನಪ್ಪ ಅಂತಂದರೆ ಸರ್, ಏನೂ ಇಲ್ಲದೆ ಬಿದ್ದವನು ನಾನು. ಒಂದು ಲೆಕ್ಕಕ್ಕೆ ಆ ಹೊರಗಡೆ ತಂದೆ ನಮ್ಮನ್ನು ತಗೊಂಡು ನಿಲ್ಲಿಸ್ತು. ಈಗ ಅದು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್. ಜೋರಾಗುತ್ತೆ. ಅದು ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ನಮ್ಗೆ ಏನೂ ಇಲ್ದಿದ್ದಾಗನೂ ಕಾಪಾಡ್ಕೊಂಡು ಬಂದವ್ರೆ. ಮತ್ತು ಜೀವನೇ ಹೋಗೋ ಥರ ಆಕ್ಸಿಡೆಂಟ್ ಆಗಿದೆ ಸರ್. ಈಗ ಒಂದು ಲೆವೆಲಲ್ಲಿ ಏನೂ ಇಲ್ಲದೇ ಒಂದು ಲೆವೆಲ್ ರೆಡಿ ಆಗಿದ್ದೀನಿ ಸರ್. ಮತ್ತು ಕೊರಗಜ್ಜ ನೀವು ಕೇಳಿದಂಥ ಆಸೆಯನ್ನೆಲ್ಲನೂ ಖಂಡಿತವಾಗ್ಲೂ ನೆರವೇರಿಸ್ತಾರೆ ಸರ್. ಕಾರಣ ಏನಪ್ಪ ಅಂತಂದರೆ, ತಲೆ ಹೋಗೋವಂಥ ವಿಚಾರಗಳು ಬಂದು ನನಗೆ ಇನ್ನೇನು ಹೊಂಟಾಯ್ತಿದ್ದೆ ನಾನು. ಆ ಟೈಮಲ್ಲೂ ಸಹ ಏನೂ ಆಗಲ್ಲ, ನೀನೊಂದು ಒಳ್ಳೆ ಲೆಕ್ಕ ಬದುಕ್ತೀಯ ಅಂತ ಬದುಕ್ಸೋರು ಸರ್. ಈ ಕೊರಗಜ್ಜ ಅನ್ನೋದು ಸಾಮಾನ್ಯವಾಗಿ ಸರ್ ಹೊರಗಡೆ ಇರುತ್ತೆ. ನಮಗೆ ಅದ್ರ ಗಂಧ ಎಲ್ಲ ಏನಂದ್ರೆ ಗೊತ್ತಿರಲ್ಲ, ಮಾಡಲ್ಲ. ಇವರು ಬಂದು ಮೈಸೂರಲ್ಲಿ ಓಪನ್ ಆಯಿತು. ಮೈಸೂರಿಂದ ಬಂದು ಇಲ್ಲಿ ನಮ್ಮ 16ರಲ್ಲಿ ಓಪನ್ ಮಾಡಿದ್ದಾರೆ ಸರ್. ನಾವು ದೂರಕ್ಕೆ ಹೋಗ್ಬೇಕಾಗಿಲ್ಲ ಸರ್. ಈಗ ನಾವು ತಿರುಪತಿಗೆ ಹೋಗಬೇಕು ಅಂದರೆ ವೆಂಕಟೇಶ್ವರ ಸ್ವಾಮಿ ಅಲ್ಲಿಗೆ ಹೋಗ್ಬೇಕಂತ, ತಿರುಪತಿಗೆ ಹೋಗಬೇಕು ಅಂತೇನಿಲ್ಲ. ಕೊರಗಜ್ಜ ನಾವು ಅಲ್ಲಿ ದೂರ ಅಷ್ಟೇ ಏನೂ ಇಲ್ಲ. ನಾವು ಇಲ್ಲೇ ಕಣ್ಣಾರ ನೋಡ್ತಾ ಇದ್ದೀವಿ. ಅದೇ ಥರ ಅಲ್ಲೇನೈತೆ ಅದಕ್ಕಿಂತ ಚೆನ್ನಾಗಿ ನಮ್ಮನ್ನ ಕಾಪಾಡ್ತಾಯಿದ್ದೆ ಸರ್. ಪವಾಡಗಳು ಏನು ನಡೆದೈತೆ ನಿಮ್ಮ ಕಣ್ಣಲ್ಲಿ? ಪವಾಡ ಸರ್ ನಾನು ಬೇರೆಯವ್ರಿಗೆ ಏನು ಹೇಳಲ್ಲ. ಬೇರೆಯವ್ರಿಗೆ ಅದಾಗೋಯ್ತು ಇದಾಗೋಯ್ತು ಅಂತ ಹೇಳಲ್ಲ ಸರ್. ಪವಾಡ ನನ್ನಲ್ಲಿ ನಾನೇ ಸೃಷ್ಟಿಸ್ಕೊತೀನಿ ಸರ್. ಸೃಷ್ಟಿಯೆಲ್ಲ ನನಗಾಗಿದೆ. ತುಂಬ ನರಕ ಅನ್ಭೋಗ್ತಿದ್ದವನ್ನ ಒಂದು ಲೆವೆಲ್ಗೆ ತಂದು ನಿಲ್ಲಿಸ್ತು ಸರ್ ಕೊರಗಜ್ಜ. ತುಂಬ ತೊಂದರೆಲಿದ್ದವನ್ನ ಕರೆಕ್ಟಾಗಿ ತಂದು ನಿಲ್ಲಿಸ್ಕೊಬಿಡ್ತು ಸರ್. ಮಾತ್ರ ತುಂಬ ಚೆನ್ನಾಗೈತೆ. ಆಮೇಲೆ ಇಲ್ಲಿಗೆ ಬಂದ್ಬಿಟ್ಟು ನಾವು ಒಂದು ಆ ಪೂಜೆ ಮಾಡಬೇಕು, ಈ ಪೂಜೆ ಮಾಡಬೇಕು ಅಂತ ಕಿತ್ಕೊಳ್ಳೋರು ಬೇಕಾದಷ್ಟು ಜನ ಸರ್. ಒಂದು 10 ಸಾವಿರ ಕೊಡಿ, ನಿಮ್ಗೆ ಅದು ಮಾಡ್ಬಿಡ್ತೀನಿ, 20 ಸಾವಿರ ಕೊಡಿ, ಅದು ಮಾಡ್ಬಿಡ್ತೀನಿ ಅಂತ ಕೇಳೋ ಬರ್ತವೆ. ಏನಿಲ್ಲ, 1-2 ಚಕ್ಲಿ ನಮ್ಮ ಕೈಲಾದಂಥ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ಸಾಕಲ್ಲ ಸರ್. ಎಂಥ ಬಡವನಾದ್ರೂ ಅದೇ ಲೆಕ್ಕ, ಎಷ್ಟು ಕೋಟಿ ಮಡಗಿದ್ರು ಅದೇ ಲೆಕ್ಕ ಅಂದಮೇಲೆ ಇಲ್ಲಿ ದೇವರು ಇಲ್ದೇನೋ ಇಲ್ಲೋ ನಿಮಗೆ ಗೊತ್ತಿರುತ್ತೆ ಸರ್. ಕರೆಕ್ಟ್, ನಿಜನಾ ಸರ್? ಕರೆಕ್ಟ್. 1 ರೂಪಾಯಿನ ಕಾಯಿನೂ ಹಾಕುವಂತ ಅವರು ಕೇಳಲ್ಲ, ಹಾಕ್ಬೇಕು ಅಂತ ಬಂದವ್ರಿಗೂ ಮನಸ್ಸಿರುತ್ತೆ ಇರೋರು ನಮ್ಗೆ ಗೊತ್ತಿಲ್ಲ. ಬಟ್ ನಾನಂತೂ ಹಾಕಿಲ್ಲ ಸರ್. ನಾನು ಹಾಕೋದೆ 2 ಕೋಡುಗೋಳೆ, ಕೈಲಾದ್ರೆ 1 ಹುನರ. ಅದರಲ್ಲೇ ನಾನು ಕಾಪಾಡ್ಕೊ ಬಂದ ಅಂತಂದಮೇಲೆ ಇನ್ನು ಚೆನ್ನಾಗಿರೋರೆಲ್ಲ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾರೆ. ಅವರನ್ನು ಕಾಪಾಡಬೇಕು ದೇವರು ಎಲ್ಲರೂ. ಈಗ ದೇವರು ಎಲ್ಲರನ್ನೂ ಒಂದು ಲೆಕ್ಕದಲ್ಲಿ ಇಟ್ಟಿದ್ದಾನೆ ಸರ್. ಸರಿ ಸರ್, ಥ್ಯಾಂಕ್ ಯು. ಕೊರಗಜ್ಜ ಸ್ವಾಮಿ ದೇವರ ದರ್ಶನ ಆಯಿತು. ನನ್ನ ಬ್ಲಾಗ್ನ ಯಾರ್ಯಾರು ನೋಡ್ತೀರಾ ಅವರೆಲ್ಲರೂ ಕೂಡ ಈ 16ರಲ್ಲಿರುವಂಥ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸಾರಿ ಬಂದು ಭೇಟಿ ಕೊಡಿ. ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಮತ್ತು ನಮಗೂ ತುಂಬ ಒಂದು ಒಳ್ಳೆ ವೈಬ್ ಸಿಕ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ಬಂದಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಒಳ್ಳೆ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ @ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.